ನಮಸ್ತೆ. ನೆಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿಹ್ನ ಅವರು. ಬನ್ನಿ ನಮ್ಮ ವಿಳಾಸ ಯಾವುದು ಚಾಪ್ಟರಲ್ಲಿ ಅಲೆಕ್ಸಾಂಡರ್ ಬಗ್ಗೆ ತಿಳ್ಕೊಂಡ್ವಿ, ಸಿದ್ಧಾರ್ಥ ಬುದ್ಧರ ಬಗ್ಗೆ ತಿಳ್ಕೊಂಡ್ವಿ. ಅದಾದ ಮೇಲೆ ನಮ್ಮೊಳಗಡೆ ಸ್ಟಾರ್ಟ್ ಆಗೋ ಗೊಂದಲಕ್ಕೆ ಎಲ್ಲಿ ಹುಡುಕಾಟ ಅಂತ ನೋಡಿದ್ವಿ. ಈಗ ಇನ್ನೊಬ್ರು ಕತೆ ತಿಳ್ಕೊಳ್ಳೋಣ. ಇವ್ರು ಯಾರು ಅಂದ್ರೆ ಶಿವಾಜಿ. ಶಿವಾಜಿ ಒಬ್ಬ ಕ್ಷತ್ರಿಯ. ದೇಶ ರಕ್ಷಣೆಯೇ ಅವನ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಅವನು ರಾಜ್ಯಭಾರ ಮಾಡಿದ, ಯುದ್ಧ ಮಾಡಿದ, ಹೋರಾಟ ಮಾಡಿದ. ತನ್ನ ಕೊನೆ ಉಸಿರಿರುವವರೆಗೂ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ರಕ್ಷಣೆಗಾಗಿ ಹೋರಾಡಿದ ಮಹಾಧೀರ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಜೆಗಳ ಕಷ್ಟಕ್ಕೂ ಸ್ಪಂದಿಸ್ತಾ ಇದ್ದ, ಅವರನ್ನು ರಕ್ಷಣೆ ಮಾಡ್ತಾ ಇದ್ದ. ಕೊನೆಯವರೆಗೂ ಶಿವಾಜಿ ನೆಮ್ಮದಿಯನ್ನು ಕಂಡುಕೊಂಡಿದ್ದು ತಾನು ಮಾಡುತ್ತಿದ್ದ ಕೆಲಸದಲ್ಲೇ ಹೊರತು ಬೇರೆಲ್ಲಿಯೂ ಅಲ್ಲ. ಆ ಕೆಲಸವನ್ನು ಬಹಳ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಮಾಡುತ್ತಾ ಇದ್ದ. ಶಿವಾಜಿ ನೆಮ್ಮದಿಯನ್ನು ಹುಡುಕಿಕೊಂಡು ಬೇರೆಲ್ಲೂ ಹೋಗಲಿಲ್ಲ. ಏನು ಮಾಡಬೇಕು ಎನ್ನುವುದನ್ನು ಅರಿತುಕೊಂಡು ಅದನ್ನು ಮಾಡ್ತಾ ಮುನ್ನಡೆದ ಯೋಧ ಶಿವಾಜಿ. ಶಿವಾಜಿಯಿಂದ ಏನು ಪಾಠ ಕಲಿಬೇಕು? ಅಲೆಕ್ಸಾಂಡರಿಂದ, ಸಿದ್ಧಾರ್ಥರಿಂದ ಒಂದೊಂದು ಪಾಠ. ಈಗ ಶಿವಾಜಿಯಿಂದ ಏನು ಪಾಠ ಕಲಿಬೇಕು? ಎಲ್ಲೋ ನೆಮ್ಮದಿಯನ್ನು ಹುಡ್ಕೊಂಡು ಹೋಗೋದಲ್ಲ, ಕಾಯಕವೇ ಕೈಲಾಸ. ಬಸವಣ್ಣ ಅವ್ರು ಹೇಳ್ದಂತೆ ನಮ್ಮ ಕಾಯಕದಲ್ಲೇ ನೆಮ್ಮದಿಯನ್ನು ಹುಡ್ಕೊಬೇಕು, ಕೈಲಾಸವನ್ನು ನೋಡಬೇಕು. ಆಯಿತಾ? ಅದೇ ರೀತಿ ತನ್ನ ಅಪ್ಪ ಹೇಳುತ್ತಿದ್ದ ಮಾತುಗಳು ಕೂಡ ನೆನಪಿಗೆ ಬಂತು ಈ ಹುಡುಗಂಗೆ. ನಾವು ಮಾಡುವ ಕೆಲಸದಲ್ಲಿಯೇ ನೆಮ್ಮದಿ ಇರುತ್ತೆ. ಅದೊಂದು ರೀತಿಯಲ್ಲಿ ಧೂಳು ಹಿಡಿದ ಹಳೆ ಬೈಕ್ ಇದ್ದಂತೆ. ಅದು ಸರಿ ಇಲ್ಲ ಅಥವಾ ಅದು ನಿಷ್ಪ್ರಯೋಜಕ ಎಂದು ತೀರ್ಮಾನಿಸಿ ಬಿಡ್ತೀವಿ. ಆದರೆ ಒಂದೇ ಒಂದು ಬಕೆಟ್ ನೀರು ಹಾಕಿ ತೊಳೆದರೆ ಮತ್ತೆ ಆ ಗಾಡಿ ಹೊಳೆಯುತ್ತದೆ. ಸ್ವಲ್ಪ ರಿಪೇರಿ ಮಾಡಿಸಿದ್ರೆ ಮತ್ತೆ ಮೊದಲಿನಂತೆ ಶುರುವಾಗತ್ತೆ. ಅದೇ ರೀತಿ ನೆಮ್ಮದಿ ಕೂಡ. ಅದು ಕೆಟ್ಟಿದೆ ಅಂತ ಮೂಲೆಗೆ ತಳ್ಳಿ ಮತ್ತೆಲ್ಲೋ ಅದನ್ನು ಹುಡುಕುವ ನಮ್ಮ ಪ್ರಯತ್ನ ನಿಜಕ್ಕೂ ವ್ಯರ್ಥ ಅಂತ ಈ ಹುಡುಗನ ತಂದೆ ಹೇಳಿದ್ರಂತೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದು ಬೈಕ್ ಕೆಟ್ಟೋಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ ಅಂದ್ಬಿಟ್ಟು ಮೂಲೆ ನಿಲ್ಸಿರ್ತೀವಲ್ಲ, ಆ ಥರ ನೆಮ್ಮದಿ ಅನ್ನೋದನ್ನು ವೇಸ್ಟ್, ಅಯ್ಯೋ ಅದನ್ನೆಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವು ನಿಲ್ಲಿಸ್ಬಿಟ್ಟಿರ್ತೀವಿ ಸೈಡಲ್ಲಿ. ಅದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ರಿಪೇರಿ ಮಾಡಿಸಿದ್ರೆ ಹೇಗೆ ಬೈಕ್ ಸರಿ ಹೋಗುತ್ತೋ ಹಾಗೆ ನೆಮ್ಮದಿ ಸಿಗುತ್ತೆ. ಜ್ಞಾನ ಅನ್ನೋ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು, ಓಕೆ, ಆ್ಯಂಡ್ ಏನಂತಾರೆ, ಅಳವಡಿಕೆ ಅನ್ನೋ ಒಂದು ರಿಪೇರಿ ಮಾಡಿಕೊಂಡ್ರೆ ನೆಮ್ಮದಿ ನಮಗೆ ಸಿಗುತ್ತೆ ಅಲ್ವಾ? ಇತ್ತೀಚೆಗೆ ಓದಿದ ವ್ಯಕ್ತಿ ನಮ್ಮ ನಾಯಕನಿಗೆ ನೆನಪಾಯಿತು. ಇನ್ನೊಬ್ರು ಬೇರೆ ನೆನಪಾಗ್ಬಿಡ್ತು ಇವರಿಗೆ. ಇನ್ನೊಂದು ಕತೆ. ಓಕೆ, ಒಂದು ಫಿಲಿಮಲ್ಲಿ ಎಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರಲ್ಲ. ಸೊ ಸ್ಟೀವ್ ಇವ್ರಿನ್ ಮತ್ತು ಅವನ ಪತ್ನಿ ಟೇರಿ ಅಂತ. ಓಕೆ, ಸೊ ಇವರಿಬ್ಬರಿಗೂ ಕೂಡ ಮೊಸಳೆಗಳ ಬಗ್ಗೆ ವಿಪರೀತ ಪ್ರೀತಿ ಇತ್ತಂತೆ. ದಿ ಕ್ರೊಕೊಡೈಲ್ ಹಂಟರ್ ಅನ್ನೋ ಕಾರ್ಯಕ್ರಮದ ರೂವಾರಿ ಆಗಿದ್ದ ಸ್ಟೀವ್ ಆಸ್ಟ್ರೇಲಿಯಾದಲ್ಲಿ ಒಂದು ಝೂ ನಡೆಸ್ತಾ ಇದ್ದ ದಂಪತಿ ಇವರು. ಇದರಲ್ಲಿ ಸ್ಟೀವ್ ಮತ್ತೆ ಅವ್ರ ಪತ್ನಿ ಟೇರಿ. ಓಕೆ, ಅದರಲ್ಲಿ ಸ್ಟೀವ್ ಮೊಸಳೆಗಳಿಗೆ ಆಹಾರ ನೀಡೋದು, ಟ್ರೈನಿಂಗ್ ನೀಡೋದು ಸೇರಿ ಅವುಗಳ ಬಗೆಗಿನ ಹಲವು ವಿಷಯಗಳನ್ನು ಟಿವಿಯಲ್ಲಿ ಪ್ರಸಾರವಾಗ್ತಾ ಇತ್ತು. ಆ ಮೊಸಳೆಗಳ ಜೊತೆ ಇದ್ದು ಅವುಗಳನ್ನು ಕಂಡರೆ, ಹಾವುಗಳನ್ನು ಕಂಡರೆ, ಜೇಡ ಅಥವಾ ಇನ್ಯಾವುದೋ ಕಂಡ್ರೆ ಸಾಮಾನ್ಯ ಜನರಿಗೆ ಭಯ ಪಡ್ತಾರೋ, ಆದರೆ ಸ್ಟೀವ್ ಭಯ ಪಡ್ತಿರ್ಲಿಲ್ಲ. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಒಂದು ದಿನ ಸಮುದ್ರದ ಆಳದಲ್ಲಿ ಹೋಗಿ ವಿಡಿಯೋ ಶೂಟ್ ಮಾಡುತ್ತಿದ್ದಾಗ ಒಂದು ವಿಷಕಾರಿ ಪ್ರಾಣಿ ಕಚ್ಚಿದ್ದರಿಂದ ಅವನು ಪ್ರಾಣ ಕಳೆದುಕೊಂಡ. ಇವನೊಬ್ಬ ಮಾತ್ರ ಅಲ್ಲ, ಅನೇಕರು ಇದೇ ರೀತಿ ತಾವು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಕೆಲಸವನ್ನು ಮಾಡುತ್ತಿರುವಾಗಲೇ ಪ್ರಾಣ ಬಿಟ್ಟಿದ್ದಾರೆ. ಉದಾಹರಣೆಗೆ, ಬ್ರಿಟಿಷ್ ಖ್ಯಾತ ನಟ ರಾಯ್ ಕಿನ್ನರ್ ಚಿತ್ರೀಕರಣದ ಸಂದರ್ಭದಲ್ಲೇ ಆಕ್ಸಿಡೆಂಟ್ ಆಗಿ ಪ್ರಾಣ ಬಿಟ್ಟ. ದಿ ಇಂಟಿಮಿಡೇಟರ್ ಎಂದೇ ಹೆಸರಾದ ಕಾರ್ ರೇಸರ್ ಡೇಲ್ ಆರ್ನ್ಹಾರ್ಡ್ ಓಕೆ, ರೇಸ್ ಮಾಡುವಾಗಲೇ ತೀರಿಕೊಂಡ. ಹೀಗೆ ಹಲವು ಉದಾಹರಣೆಗಳು ಸಿಗುತ್ತೆ. ಅವರೆಲ್ಲರೂ ತಮ್ಮ ಕೆಲಸಗಳಲ್ಲೇ ನೆಮ್ಮದಿಯನ್ನ ಕಂಡುಕೊಂಡು ಅಲ್ಲೇ ಕೊನೆ ಉಸಿರೆಳೆದವರು. ಒಂದು ಕಡೆ ಜನರು ಮಾಡುತ್ತಿದ್ದ ಕಾರ್ಯಗಳಲ್ಲಿ ನೆಮ್ಮದಿ ಎನ್ನುವುದನ್ನು ಹುಡುಕಿಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಮಾಡುತ್ತಿದ್ದ ಕಾರ್ಯಗಳನ್ನು ಬಿಟ್ಟು ಬೇರೆಲ್ಲೋ ನೆಮ್ಮದಿ ಅಂತ ಹುಡುಕೊಂಡು ಹೋಗ್ತಾರೆ. ಆದರೆ ಹುಡುಕಿಕೊಂಡು ಹೋಗದೆ ಅವುಗಳನ್ನು ಮಾಡುತ್ತಲೇ ಕೆಲವರು ಎಲ್ಲೂ ಹುಡುಕೊಂಡು ಹೋಗದೆ ಅಲ್ಲೇ ಪ್ರಾಣ ಬಿಡ್ತಾರೆ. ಇದೆಲ್ಲ ನೆನಪಿಸಿಕೊಳ್ಳುತ್ತಾ ನಾಯಕನ ಮನಸ್ಸಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬ ಗೊಂದಲದ ಜೊತೆಗೆ ಮುಂದಿನ ದಾರಿ ಯಾವುದು ಅಂತ ಆಯ್ಕೆ ಮಾಡ್ಕೊಬೇಕು ಅನ್ನೋ ಒಂದು ಹೊಸ ಅನುಭವ ಅವರಿಗೆ ಸಿಗುತ್ತೆ. ಅಲೆಕ್ಸಾಂಡರ್ನ ನೋಡಿ ಎಲ್ಲ ಗೆಲ್ಲಬೇಕು, ಆದರೆ ಏನೂ ಯೂಸ್ ಇಲ್ಲ,
ನೆಮ್ಮದಿ ಎಲ್ಲ ಇದೆ, ಆದರೆ ನೆಮ್ಮದಿ ಬೇಕು. ಶಿವಾಜಿ ಥರ ಕೆಲಸದಲ್ಲೇ ನೆಮ್ಮದಿ ಹುಡ್ಕೋಬೇಕು. ಆದರೆ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಳಕ್ಕೆ ಹೋಗಿ ಎಷ್ಟೋ ಜನ ಕೆಲಸದಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಸೊ ಯಾವ್ದು ಸರಿ, ಯಾವ್ದು ತಪ್ಪು, ಏನು ಮಾಡಬೇಕು ಅನ್ನೋ ಗೊಂದಲ ಅವ್ರಿಗೆ ಸ್ಟಾರ್ಟ್ ಆಯಿತು. ಹಿಂಗೆ ಅಲ್ವಾ ನಮಗೂ. ಇದರಲ್ಲಿ ನಾವು ಕ್ಲಾರಿಟಿ ತೊಗೊಬೇಕಾಗಿರೋದು ಏನಂದರೆ, ಈ ನಾಯಕನಿಗೆ ಅಂದರೆ ಈ ಹುಡುಗಂಗೆ ಅಲೆಕ್ಸಾಂಡರ್ನ ಗೆದ್ದಿರೋದ್ರ ಬಗ್ಗೆ ಗೊತ್ತಿತ್ತು, ಅದೇ ನೆಮ್ಮದಿಯಿಂದ ಗೆಲ್ಲಬೇಕು ಅನ್ನೋ ಪಾಠ ಗೊತ್ತಿರಲಿಲ್ಲ. ಆ್ಯಂಡ್ ಈ ಹುಡುಗಂಗೆ ಬುದ್ಧನ ಬಗ್ಗೆ ಆಸೆ ದುಃಖಕ್ಕೆ ಮೂಲ ಅಂತ ಗೊತ್ತಿತ್ತು, ಅದು ದುರಾಸೆ ಅಂತ ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಸಾಯೋದು ಅಂತ ಇದೆಯಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಲೆಕ್ಚರಿಂಗ್ ಕೊಡ್ತಾನೆ ಅವರು ಪ್ರಾಣ ಬಿಟ್ಟಿದ್ದು ಅಂತ ನಮಗೆಲ್ಲ ಗೊತ್ತಿದೆ ಅಲ್ವಾ. ಎಷ್ಟೋ ಜನ ಮಹಾನ್ ಪುರುಷರು ಧ್ಯಾನ ಮಾಡ್ತಾ ಪ್ರಾಣ ಬಿಟ್ಟಿದ್ದಾರೆ. ನಟನೆಯಲ್ಲಿ ಶಂಕರ್ ನಾಗ್ ಅವರು ಆಕ್ಸಿಡೆಂಟಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಏನು ಗೊತ್ತಾ, ಸಾವಿಗೂ ಕೆಲಸಕ್ಕೂ ಸಂಬಂಧ ಇಲ್ಲ, ಅವ್ರು ಹೇಗಿದ್ರು ಸಾಯ್ತಾ ಇದ್ರು. ಸೊ ಇವಾಗ ನಾನು ಹೇಳೋದೇನೆಂದರೆ, ಈಗ ಆ ಕೆಲಸದಲ್ಲಿ ಸತ್ರು ಅಂತಾರಲ್ಲ, ಇದನ್ನು ಹಿಂಗೆ ಯೋಚನೆ ಮಾಡೋಣ. ಈಗ ನಾನು ನಾಗರಬಾವಿಲಿ ಇದ್ದೀನಿ ಆಯಿತಾ, ಎಕ್ಸಾಂಪಲ್ ನಾನೀಗ ನಾಗರಬಾವಿಲಿ ಇದ್ದೀನಿ ಅಂದ್ಕೊಳ್ಳಿ. ನಮ್ಮ ಮನೆ ನಾಗರಬಾವಿ, ಓಕೆ. ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀನಿ? ನಾಗರಬಾವಿ. ನಾನು ನಾಗರಬಾವಿ ಬಿಟ್ಟು ಬೇರೆಲ್ಲೂ ಹೋಗಲ್ಲ, ಆ ಊರು ಬಿಟ್ಟು ಬೇರೆಲ್ಲೂ ಹೋಗಲ್ಲ, ನಾನು ಅದೇ ಊರಲ್ಲೇ ಇರ್ತೀನಿ. ಬ್ಯಾಂಗ್ಳೂರಲ್ಲೇ ಇರ್ತೀನಿ ಅಂದ್ಕೊಳ್ಳಿ, ಬೆಂಗಳೂರಲ್ಲೇ ನಾನು ಎಲ್ಲಿ ಹೋದರೂ ಅಲ್ಲೇ ಇರ್ತೀನಿ. ಬೆಂಗಳೂರಿಂದ ಒಂದು ಹೆಜ್ಜೆ ಕೂಡ ನಾನು ಆಚೆ ಹೋಗಲ್ಲ ಅಂದ್ಕೊಳ್ಳಿ. ನಾನು ಕೊನೆ ಉಸಿರೋವರೆಗೂ ನಾನು ಬೆಂಗಳೂರಲ್ಲೇ ಇದ್ದರೆ ನನ್ನ ಕೊನೆ ಉಸಿರು ಎಲ್ಲಿ ಹೋಗುತ್ತೆ? ಬೆಂಗಳೂರಲ್ಲಿ ತಾನೇ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಅದರಲ್ಲಿ ಏನೂ ವಿಶೇಷತೆ ಇಲ್ಲ. ನೀನು ಬೆಂಗಳೂರು ಬಿಟ್ಟು ಹೊರಗೆ ಹೋಗಿದ್ರೆ ಅಲ್ಲಿರ್ತಿತ್ತೇನೋ ನಿನ್ನ ಸಾವು, ಬಟ್ ನೀನು ಬೆಂಗಳೂರು ಬಿಟ್ಟು ಹೊರಗೆ ಹೋಗಿಲ್ವಲ್ಲ, ನೀನು ಎಲ್ಲಿದ್ರೂ ಬರುತ್ತೆ. ಸೊ ಬೆಂಗಳೂರು ಬಿಟ್ಟು ನೀನು ಹಂಗಿದ್ರೂ ಆಚೆ ಹೋಗಲ್ಲ, ಸೊ ಬೆಂಗಳೂರಲ್ಲೇ ಸಾವಾಗುತ್ತೆ. ಹಾಗೆ ಇಲ್ಲಿ ನಾವು ಈ ಆ್ಯಂಗಲಲ್ಲಿ ನೋಡಬೇಕಲ್ವಾ. ಕೆಲಸ ಮಾಡ್ತಾ ಸತ್ರು ಅನ್ನೋದಕ್ಕಿಂತ ಅವರು ಅದೊಂದೇ ಕೆಲಸನೇ ಅವರು ಕಾಯಕ ಕೈಲಾಸ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆ ಕೆಲಸನ ಮಾಡ್ತಾ ಇದ್ರು, ಆ ಕೆಲಸ ಬಿಟ್ಟು ಒಂದು ಹಿಂಚ್ ಆಚೆ ಹೋಗಲಿಲ್ಲ, ಆ ಕೆಲಸದೊಳಗಡೆನೆ ಅವ್ರು ಸತ್ರು. ಅಂದರೆ ಕೆಲಸದಲ್ಲೇ ಸತ್ರು ಅನ್ನೋದಕ್ಕಿಂತ ಅದೇ ಕೆಲಸ ಬಿಟ್ಟು ಬೇರೆ ಹೋಗ್ಲಿಲ್ವಲ್ಲ ಅವರು, ಸೊ ದಟ್ ಆ ಕೆಲಸದಲ್ಲೇ ಅವ್ರು ಡೆತ್ ಆಯಿತು ಅಷ್ಟೇ. ಸೋ ಸಿಂಪಲ್. ಇದರಲ್ಲಿ ಇನ್ನೇನೋ ಆಳವಾಗಿ ನೋಡೋದೇ ಇಲ್ಲ ಅಲ್ಲ. ಸೊ ಎಷ್ಟು ಸಿಂಪಲ್ಲಾಗಿ ನೋಡ್ಬೇಕು ನಾವು. ನಾನು ಯಾವ ಕೆಲಸ ಮಾಡ್ತಾ ಇರ್ತೀನಿ, ಯಾವಾಗಲೂ ಯಾವ್ದು ಮಾಡ್ತಾ ಇರ್ತೀನಿ ಅದರಲ್ಲಿ ಹೋಗ್ತೀನಿ, ಸಿಂಪಲ್. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಡ್ರೈವಿಂಗ್ ಆಗ್ತದೆ, ಸೊ ಆಗುತ್ತೆ. ಸೊ ನಾವು ಕೆಲಸ ಮಾಡೋದ್ರಲ್ಲೇ ಯಾರು ತನ್ನ ಕೆಲಸ ಅದೇ ಕೆಲಸದಲ್ಲಿ ಇರ್ತಾರೆ, ಎಷ್ಟೋ ಜನ ಅಲ್ಲೇ ಪ್ರಾಣ ಹೋಗುತ್ತೆ ಅಂತಾರಲ್ಲ, ಅವರು ಆ ಕೆಲಸ ಬಿಟ್ಟು ಬೇರೆ ಮಾಡಲ್ಲ, ಅದಕ್ಕೆ ಪ್ರಾಣ ಹೋಗೋ ಟೈಮಲ್ಲೂ ಅದೇ ಕೆಲಸದಲ್ಲಿ ಇರ್ತಾರೆ ಅಷ್ಟೇ. ಸೊ ಆದರೆ ನಾವು ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಬೇಕಾ, ಕೆಲಸ ಬಿಟ್ಟು ದೂರ ಹೋಗಬೇಕಾ, ನಾನು ಮಾಡ್ತಿರೋ ಕೆಲಸದಲ್ಲಿ ನೆಮ್ಮದಿ ಇಲ್ವಾ, ಮಾಡ್ತಿರೋ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಬೇಕಾ, ಈ ಗೊಂದಲದಲ್ಲಿ ನೆಮ್ಮದಿ ಎಲ್ಲಿದೆ ಅಂತ ವಿಳಾಸ ತಪ್ಪು ಹೋಗ್ಬಿಟ್ಟು ಅಡ್ರೆಸ್ ಮಿಸ್ ಆಗಿಬಿಟ್ಟು ಇನ್ನೂ ಅಡ್ರೆಸ್ನ ಹುಡುಕ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಏನಂದರೆ, ಅಡ್ರೆಸ್ ಹುಡುಕ್ತಿದ್ದೀವಿ, ಯಾವುದು ಅಡ್ರೆಸ್ ಅಂತಲೇ ಗೊತ್ತಿಲ್ಲ. ಓಕೆ. ಸೊ ಈ ಒಂದು ಚಾಪ್ಟರಿಂದ ಏನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ನಾಳೆ ಅವ್ರಿಗೆ ಇನ್ನೇನು ರಿಯಲೈಸ್ ಆಯಿತು, ಎಷ್ಟು ಸಿಂಪಲ್ ಆಗಿರೋ ಒಂದು ವಿಚಾರ ಅವನಿಗೆ ಅರ್ಥ ಆಯಿತು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು, ಅದೇನು ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.